BTV ಶಿಲ್ಪಕ್ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂತಂದ್ರೆ ನೀವು ಸರಿಯಾದ ಟೈಮ್ಗೆ ಸರಿಯಾದ ಮಾಹಿತಿ ಕೊಟ್ಟು ನಮ್ಮ ಜೀವಗಳನ್ನ ಉಳಿಸ್ಬಿಟ್ಟಿದ್ದೀರಾ. ನೀವೇನ್ ಹೇಳಿದ್ರು ಜನವರಿ 10ರಿಂದ 14 ಇನ್ನ 4 ದಿನ ನೀವು ಬೆಂಗಳೂರಲ್ಲಿ ರಾಜ್ಯದಲ್ಲಿ ಸಿಕ್ಕಾಬಟ್ಟೆ ತುಂಬಾ ಚಳಿ ಇರುತ್ತೆ, ಹೃದಯಾಘಾತ ಆಗ್ಬಿಡುತ್ತೆ ನೀವು ಅಂತ ಹೇಳಿದ್ರಲ್ಲ. ನೋಡಿ ಇವರ ಶಿಲ್ಪಕ್ ಅವ್ರು ಏನಿದ್ರು ಅಂತ. ದಾಖಲೆಯ ಚಳಿ ಆಗುತ್ತೆ. ಕನಿಷ್ಠ ಕೇಳ್ಕೊಳ್ಳಿ, ಕನಿಷ್ಠ 10 ಡಿಗ್ರಿಗೆ ಕುಸಿಯಲಿದೆ ಬೆಂಗಳೂರು ಟೆಂಪರೇಚರ್. ನಮ್ಮ ದೇಶದಲ್ಲಿ ಮನೆಗಳಲ್ಲಿ ಫ್ರಿಡ್ಜ್ ಇದ್ರೆ 12 ಡಿಗ್ರಿ ಇರುತ್ತೆ. ಆದ್ರೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ 10 ಡಿಗ್ರಿ ಇಳಿಯುತ್ತೆ. ನೀವು ಫ್ರಿಡ್ಜ್ ಒಳಗೆಲ್ಲ ನೀವು ಆಹಾರ ನೀಡೋದ್ ಬೇಡ. ನಿಮ್ಮ ಮನೇಲಿ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಸಿಕ್ಕಾಬಟ್ಟೆ ಚಳಿ ಆಗುತ್ತೆ. ಕರುನಾಡ ಜನರೇ, ಏನ್ ಹೇಳಿ, ಕರುನಾಡ ಜನರೇ, ಕರ್ನಾಟಕದ ಜನರೇ, ಭಾರಿ ಚಳಿಯಿಂದ ಅನಾರೋಗ್ಯ ಗ್ಯಾರಂಟಿ. ಏನ್ ಹೇಳಿ, ಅನಾರೋಗ್ಯ ಗ್ಯಾರಂಟಿ. ನೋಡಿ, ಇದಕ್ಕೋಸ್ಕರನೇ ನಾನು ಶಿಲ್ಪಕ್ ಅವ್ರಿಗೆ ಧನ್ಯವಾದ ಹೇಳಿದ್ದು. ಸುಮ್ನೆ ಇರ್ರಿ, ಮೀಡಿಯಾದವ್ರಿಗೆ ಚಳಿ ಆಗಲ್ವಾ? ಅವ್ರಿಗೇನ್ ಹಾರ್ಟ್ ಅಟ್ಯಾಕ್ ಆಗಲ್ವಾ? ಅಲೋ, ಅವ್ರಿಗೇನಾಗುತ್ತೆ? ಅವರು ಮೀಡಿಯಾದವರಲ್ವಾ, ಅವ್ರಿಗೇನಾಗಲ್ಲ. ಅವ್ರಿಗೆ ಕರೋನಾನೇ ಬರಲ್ಲ, ಇನ್ನ ಚಳಿ ಜ್ವರ ಇಲ್ಲ ಅವ್ರಿಗೆ ಎಲ್ಲಿಂದ ಬರುತ್ತೆ ಹಾರ್ಟ್ ಅಟ್ಯಾಕ್ ಎಲ್ಲ? ಅಲ್ವಾ ಶಿಲ್ಪಕ? ಅವರು ಎಲ್ಲ 4 ದಿನ ಆಚೆನೆ ಬರಲ್ಲ. ಅವರೆಲ್ಲ ಚಾಪೆ ದಿಂಬು ಬೆಡ್ಶೀಟ್ ಎಲ್ಲ ತಗೊಂಡೋಗಿ ಅವ್ರು ಸ್ಟುಡಿಯೋದಲ್ಲೇ ಇರ್ತಾರೆ. ಅವ್ರು 4 ದಿನ ಆಚೆನೆ ಬರಲ್ಲ ಅವರು. ಅಲ್ಲ ಶಿಲ್ಪಕ್ಕೆ ಎಲ್ಲ ಅಲ್ಲೇ ಆಲ್ಟಾ ಬಿಟ್ಟಾರೆ ಮೀಡಿಯಾದಲ್ಲೇನೆ. ನಾವು ಮಾತ್ರ ನಿಮ್ಮಂತವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ರಾಯರ ಸನ್ನಿಧಿಗೆ ಬಂದಿದ್ವಿ.